ಹಿಂದಿನ ಭಾಗದಲ್ಲಿ ಸುರೇಖಾ ಶ್ರೀಕಾಂತ್ ಬಳಿ ಬಂದು ಜಾನ್ವಿ ಬಗ್ಗೆ ಅವಳು ಟ್ರಿಪ್ ಹೋಗ್ತಿದ್ದಾಳೆ ಅನ್ನೋ ವಿಷಯದ ಬಗ್ಗೆ ಹೇಳ್ತಾಳೆ. ಜಾನ್ವಿ ಸುರೇಖಾ ಹೇಳಿದಾಗೆ ನಿಜವಾಗ್ಲೂ ಅವಳ ಬಾಯ್ ಫ್ರೆಂಡ್ ಹತ್ರ ದುಡ್ಡು ಇಸ್ಕೊಂಡಿದ್ದಾಳ ಅಥವಾ ಅಣ್ಣ ತಂಗಿನ ದೂರ ಮಾಡೋದಕ್ಕೆ ಸುರೇಖಾನೇ ಶ್ರೀಕಾಂತ್ ಹತ್ರ ಸುಳ್ಳು ಹೇಳಿದಾಳ? ನಿಜವಾಗ್ಲೂ ಏನಾಗಿದೆ ಅಲ್ಲಿ? ಸುರೇಖಾ ತಪ್ಪು ಮಾಡಿದ್ರೆ ಸಿಕ್ಕಾಕೊಳ್ತಾಳ? ಇದೆಲ್ಲನೂ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ವಾವ್, ಇವತ್ತಿದ್ದಾವೆ. ಶ್ರೀಕಾಂತ್ ಹೋಗಿ ದೊಡ್ಡ ಜಗಳನೇ ಮಾಡ್ತಾರೆ, ಅದಂತೂ ನನಗೆ ಚೆನ್ನಾಗೇ ಗೊತ್ತು. ಏನಾದರೂ ಆಗಲಿ ಅಣ್ಣ ತಂಗಿನ ದೂರ ದೂರ ಮಾಡಿದ್ರೆ ಸಾಕು, ಇಲ್ಲ ಅಂದರೆ ನಾನು ಅವ್ರ ಮನೆಗೆ ಹೋದ್ಮೇಲೆ ಆಟಕ್ಕುಂಟು ಲೆಕ್ಕಕ್ಕಿಲ್ದಿರೋಳು ಹಾಗೆ ಆಗ್ಬಿಡ್ತೀನಿ. ಜಾನ್ವಿ, ನಾನು ನಿನ್ಗೆ ಹೇಳಿದ್ದೆ ತಾನೆ ಈ ವರ್ಷ ನೀನು ಕಾಲೇಜ್ ಟ್ರಿಪ್ಪಿಗೆ ಹೋಗೋದು ಬೇಡ ಅಂತ? ಹಾ ಅಣ್ಣ, ನೀನು ಅಮ್ಮ ಇಬ್ರು ಹೇಳಿದ್ರಲ್ಲ, ನಾನು ಅದಕ್ಕೆ ಸುಮ್ಮನಾದೆ. ಸರಿ ಅಂತ ಅವತ್ತೇ ಒಪ್ಕೊಂಡಲ್ಲ. ಸಾಕು, ಬಾಯಿ ಮುಚ್ಚು. ಒಪ್ಕೊಂಡು ಹೋಗಲ್ಲ ಅಂತ ಹೇಳಿ ಕಾಲೇಜಿಗೆ ಹೋಗಿ ಅವ್ನು ಯಾವನ ಹತ್ರನೋ ದುಡ್ಡು ಇಸ್ಕೊಂಡು ಟ್ರಿಪ್ಪಿಗೆ ಹೋಗೋದಕ್ಕೆ ರೆಡಿ ಆಗಿದ್ಯಾ ಅಲ್ವಾ? ಅಯ್ಯೋ ಅಣ್ಣ, ಇದೇನು ಹೇಳ್ತಿದ್ಯಾ ನೀನು? ನಾನು ಟ್ರಿಪ್ಪಿಗೆ ಹೋಗೋದಾ? ಇಲ್ಲ ಅಣ್ಣ, ನೀನು ಬೇಡ ಅಂತ ಹೇಳಿದ್ಯಲ್ಲ, ಆಮೇಲೆ ನಾನು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಹೆಸರನ್ನು ಕ್ಯಾನ್ಸಲ್ ಮಾಡಿಸಿದ್ದೀನಿ. ಹೌದು ಕಣೋ ಶ್ರೀಕಾಂತ್, ಜಾನು ನೀನು ಹೇಳಿದ್ಮೇಲೆ ಮತ್ತೆ ಯಾವ ಕೆಲಸನೇ ಆಗಿರಲಿ ಮಾಡೋದಿಲ್ಲ ಕಣೋ. ಅಷ್ಟಕ್ಕೂ ಅವಳ ಹತ್ರ ದುಡ್ಡು ಎಲ್ಲಿದೆಯೋ ಕೊಟ್ರೆ ನೀನೇ ಕೊಡ್ಬೇಕು ತಾನೆ? ಹೌದಮ್ಮ, ಇಷ್ಟು ದಿನ ನಾನೇ ಕೊಡಬೇಕಿತ್ತು, ಆದರೆ ಇವಾಗ ನಾನೇನು ಕೊಡೋದು ಬೇಡ. ನಿನ್ನ ಮಗಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ಅವನೇ ಎಲ್ಲ ಕೊಡ್ತಾನೆ. ಅಯ್ಯೋ ಅಣ್ಣ, ಇದೇನು ಹೇಳ್ತಿದ್ಯಾ ನೀನು? ನನಗೆ ಬಾಯ್ ಫ್ರೆಂಡಾ? ಅಲ್ಲ, ನಿನಗೆ ಯಾರು ಹೇಳಿದ್ದು? ನಾನು ಯಾವ ಟ್ರಿಪ್ಗೂ ಹೋಗಿಲ್ಲ, ಹೋಗೋದಕ್ಕೆ ನೇಮ್ ಕೊಟ್ಟಿಲ್ಲ. ನನಗೆ ದುಡ್ಡನ್ನ ನೀನೇ ಕೊಡೋದು, ನೀನೇ ಕೊಡದೆ ಹೇಗೆ ಹೋಗ್ಲಿ? ಸಾಕು, ಬಾಯಿ ಮುಚ್ಚು ಜಾನು. ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಇವತ್ತು ನಿನ್ನ ಕಾಲೇಜಿಗೆ ಹೋಗಿ ಎಲ್ಲ ವಿಚಾರಿಸ್ಕೊಂಡೇ ಬಂದಿದ್ದೀನಿ. ಮೊದಲು ನೇಮ್ ಕೊಟ್ಟು ಕ್ಯಾನ್ಸಲ್ ಮಾಡಿಸಿದ್ಲು, ಆದರೆ ಇವಾಗ ಮತ್ತೆ ನಿಮ್ಮ ತಂಗಿ ನೇಮ್ ಆ್ಯಡ್ ಮಾಡಿದ್ದಾರೆ ಅಂತ ಪ್ರಿನ್ಸಿಪಲ್ಲೇ ಹೇಳಿದ್ದಾರೆ. ನಿನಗೆ ನಾನು ಕೊಟ್ಟರೆ ಮಾತ್ರ ದುಡ್ಡು ಅಂತ ಹೇಳ್ತಾ ಇದ್ದೆ, ಆದರೆ ಇವಾಗ ನಿನ್ನ ಪ್ರಿನ್ಸಿಪಲ್ಲೇ ಸುಳ್ಳು ಹೇಳ್ತಾರಾ? ಇವಾಗ ಏನು ಹೇಳ್ತೀಯಾ? ಇಲ್ಲ ಅಣ್ಣ, ನನಗೆ ಗೊತ್ತಿಲ್ಲ. ನಾನು ಯಾವ ನೇಮ್ನೂ ಕೊಟ್ಟಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ಸಾಕು, ಬಾಯಿ ಮುಚ್ಚು. ನೋಡಿದ್ಯಾ ಅಮ್ಮ ಎಷ್ಟು ಸುಳ್ಳು ಹೇಳ್ತಿದ್ದಾಳೆ ಅಂತ? ತಂಗಿ ಚಿಕ್ಕವಳು, ಅವಳಿಗೇನೋ ಗೊತ್ತಾಗಲ್ಲ ಅಂತ ತಲೆ ಮೇಲೆ ಹೊತ್ಕೊಂಡಿದ್ದಕ್ಕೆ ತಲೆ ಮೇಲೆ ಹೊಡೆಯೋರು ಹಾಗೆ ಸುಳ್ಳು ಹೇಳ್ತಿದ್ದಾಳೆ. ಛೇ ಅಣ್ಣ, ನನ್ನ ಮಾತು ನಂಬು, ನಾನು ಹೇಳ್ತಿರೋದು ನಿಜಾನೇ. ನನಗೆ ಯಾವ ಬಾಯ್ ಫ್ರೆಂಡೂ ಇಲ್ಲ, ನಿನ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ನೋಡು, ಜಾಸ್ತಿ ಮಾತಬೇಡ. ನೀನು ಟ್ರಿಪ್ಪಿಗೆ ಹೋಗೋದಕ್ಕೆ ದುಡ್ಡು ಕೊಟ್ಟು ರೆಡಿಯಾಗಿದ್ರೂ ಆಗಿಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ. ಇದರಲ್ಲೇ ಗೊತ್ತಾಗ್ತಿದೆ ನೀನು ಎಷ್ಟು ನಿಜ ಹೇಳ್ತೀಯ ಅಂತ. ಇನ್ಯಾವತ್ತೂ ನಿನ್ನ ಮಾತನ್ನ ಮಾತ್ರ ನಾನು ನಂಬಲ್ಲ. ಅಮ್ಮ, ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳು, ಸರಿಯಾಗಿರೋದಕ್ಕೆ ಹೇಳು. ಸರಿ ಬಿಡೋ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನೋಡಮ್ಮ, ನೀನು ಬುದ್ಧಿ ಹೇಳ್ತೀಯೋ ಬಿಡ್ತೀಯೋ, ಆದರೆ ಅವಳು ಕಾಲೇಜಿಗೆ ಹೋಗೋದು ಬೇಡ. ಇನ್ಮೇಲಿಂದ ಮನೆಯಿಂದ ಹೊರಗಡೆ ಕಾಲಿಡೋದು ಬೇಡ. ತೆಪ್ಪಗೆ ಮನೇಲಿರೋದಕ್ಕೆ ಹೇಳು. ಅಣ್ಣ ಅಣ್ಣ, ಅಮ್ಮ ನೀನಾದರೂ ಹೇಳಮ್ಮ, ನಾನೇನು ತಪ್ಪು ಮಾಡಿಲ್ಲ ಅಮ್ಮ, ಪ್ಲೀಸ್ ಅಮ್ಮ. ಅಲ್ಲ ಕಣೆ ಜಾನು, ನೀನು ಅಣ್ಣ ನೋಡಿದ್ರೆ ಸರ್ ಹತ್ರ ಕೇಳ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ, ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಾ. ನಾನಾದರೂ ಯಾರ ಮಾತನ್ನ ನಂಬಲಿ ಹೇಳು? ಮನೇಲಿ ಶ್ರೀಕಾಂತ್ ತಂಗಿ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ. ಯಾಕಂದರೆ ಜಾನು ಹೇಳ್ತಿರೋದು ಸುಳ್ಳು ಅನ್ನೋದಕ್ಕೆ ಕಾಲೇಜ್ನಲ್ಲಿ ಟ್ರಿಪ್ಪಿಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದೇ ಸಾಕ್ಷಿಯಾಗಿರುತ್ತೆ. ಹಾಗಾಗಿ ಎಷ್ಟೇ ಹೇಳಿದ್ರು ಜಾನು ಮಾತನ್ನ ಯಾರೂ ನಂಬೋದೇ ಇಲ್ಲ. ಕಾಲೇಜ್ಗೆ, ಮನೆಯಿಂದ ಹೊರಗಡೆ ಎಲ್ಲಿಗೂ ಹೋಗಬಾರ್ದು ಅಂತ ಶ್ರೀಕಾಂತ್ ಸ್ಟ್ರಿಕ್ಟ್ ಆಗಿ ತಂಗಿಗೆ ಆರ್ಡರ್ ಮಾಡಿರ್ತಾನೆ. ಅಣ್ಣ, ಅದು ಇವತ್ತು ನನ್ನ ಫ್ರೆಂಡ್ ಪ್ರಿಯಾಂಕನ್ ಬರ್ತ್ಡೇ, ಪ್ಲೀಸ್ ನಾನು ಹೋಗಿ ಬರ್ತೀನಿ. ಯಾಕೆ? ನೀನು ಹೋಗಿಲ್ಲ ಅಂದರೆ ಅವಳು ಬರ್ತ್ಡೇನೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ವಾ? ಶ್ರೀಕಾಂತ್ ಪಾಪ ದಿನಾಲೂ ಮನೇಲೇ ಇರಬೇಕಂದ್ರೆ ಅವಳಿಗೂ ಬೇಜಾರಾಗುತ್ತೆ ಅಲ್ವಾ? ಹೋಗಲಿ ಬಿಡಿ, ಬರ್ತ್ಡೇಗೆ ತಾನೇ. ಅಷ್ಟಕ್ಕೂ ಅವಳ ಫ್ರೆಂಡ್ಸ್ ಮನೆಯೆಲ್ಲ ಇಲ್ಲೇ ಅಕ್ಕಪಕ್ಕದಲ್ಲೇ ಇರುತ್ತಾನೆ. ಸರಿ, ಏನೋ ಇದೊಂದು ಸಾರಿ ಅಂತ ಒಪ್ಕೋತಾ ಇದ್ದೀನಿ. ಹೋಗಿ ಬೇಗ ಬರಬೇಕು. ಸುಮ್ಮನೆ ನಾಟಕ ಏನಾದರೂ ಮಾಡಿದ್ರೆ ಆಮೇಲೆ ನೆಟ್ಟಗಿರಲ್ಲ. ಸರಿ ಅಣ್ಣ, ನೀನು ಹೇಳ್ದಾಗೆ ಬೇಗ ವಾಪಸ್ ಬರ್ತೀನಿ. ಜಾನ್ವಿ ಖುಷಿಯಿಂದ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾಳೆ. ಇದಕ್ಕೆ ಹೇಳೋದು ಅಮ್ಮ, ಅವಳನ್ನ ನಂಬಾರ್ದು. ನೋಡಿದ್ಯಾ, ಫ್ರೆಂಡ್ ಮನೆಗೆ ಅಂತ ಯಾವನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾಳೆ. ಇವಳನ್ನ ನಂಬೇಕಾ? ಅಣ್ಣ, ಏನು ಹೇಳ್ತಿದ್ಯಾ ನೀನು? ನಾನು ಯಾರನ್ನೂ ಮೀಟ್ ಮಾಡಿಲ್ಲ, ಫ್ರೆಂಡ್ ಮನೆಗೆ ಹೋಗಿದ್ದು. ಸಾಕು, ಬಾಯಿ ಮುಚ್ಚು. ಹಾಗಾದ್ರೆ ಇವನ್ ಯಾರು? ಇವನ್ ಜೊತೆಗೆ ಏನು ಮಾತಾಡ್ತಾ ಇದ್ದೆ ನೀನು? ಅಯ್ಯೋ ಅಣ್ಣ, ಇವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ.
ಯಾವುದೋ ಅಡ್ರೆಸ್ ಕೇಳ್ತಾ ಇದ್ದ, ಹಾಗಾಗಿ ಹೇಳ್ತಿದ್ದೆ. ಬೇಕಾದ್ರೆ ಅವ್ರನ್ನೇ ಕೇಳು. ಯಾಕೆ ಜಾನು ಸುಳ್ಳು ಹೇಳ್ತಿದ್ಯಾ? ಅಲ್ಲ, ನೀನೇ ತಾನೇ ಇವತ್ತು ಸಿಗು ಅಂತ ಹೇಳಿದ್ದು. ಅಣ್ಣನ ಹತ್ರ ಸಿಕ್ಕಾಕೊಂಡಿದ್ದು ಕೂಡ್ಲೇ ಪ್ಲೇಟೇ ಚೇಂಜ್ ಮಾಡ್ತಿದ್ಯಲ್ಲ. ಮೊನ್ನೆ ಟ್ರಿಪ್ಪಿಗೆ ಹೋಗ್ಬೇಕು ಅಂತಾನು ನನ್ನ ಹತ್ರ 5,000 ಇಸ್ಕೊಂಡಿದ್ಯಾ. ಏನು? ನೀನೇನ್ ಮಾತಾಡ್ತಿದ್ಯಾ? ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ಯಾ? ಬಾಯಿ ಮುಚ್ಚು ಜಾನ್ವಿ. ದಿನ ಕಳೆದಾಗೂ ನಿನ್ನ ಸುಳ್ಳು ಜಾಸ್ತಿನೇ ಆಗ್ತಾ ಇದೆ. ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ಯಾ? ಇಂಥವಳು ನಿನಗೆ ಬೇಕೇನಪ್ಪ? ಪ್ರೀತಿ ಅಂತಲೂ ಮರ್ತು ಸಿಕ್ಕಾಕೊಂಡಿದ್ದೀನಿ ಅಂತ ನಿನ್ನನ್ನೇ ಯಾರು ಅಂತ ಕೇಳ್ತಿದ್ದಾಳೆ. ಅಮ್ಮ, ಇವಳಿಗೆ ಮೊದಲು ಮದುವೆ ಮಾಡು. ಹೀಗೆ ಬಿಟ್ಟರೆ ಮುಂದೆ ಸುಮ್ಮನೆ ನಮ್ಮ ತಲೆ ತೆಗಿಸ್ಬೇಕಾಗುತ್ತೆ. ಅಣ್ಣ, ನನ್ನ ನಂಬು. ಅಮ್ಮ, ನೀನಾದ್ರೂ ನನ್ನ ನಂಬು. ನನ್ಗೇನು ಗೊತ್ತಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಸಾಕ್, ಬಾಯಿ ಮುಚ್ಚು. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ನಾನು ನಿನ್ನ ನಂಬೇಕಾ? ನಿನ್ನ ಅಣ್ಣ ಹೇಳಿದ್ದೆ ಸರಿಯಾಗಿದೆ. ನಿನಗೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು. ಇಲ್ಲ ಅಂದ್ರೆ ಇರೋ ಬರೋ ಮರ್ಯಾದೆ ಎಲ್ಲ ತೆಗೆದು ಬಿಡ್ತೀಯ. ಜಾನ್ವಿ ಎಷ್ಟೇ ಹೇಳಿದ್ರು ಯಾರು ನಂಬೋದೇ ಇಲ್ಲ. ಎಲ್ಲರೂ ಅವಳಿಗೇನೆ ಬೈತಾರೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಅಣ್ಣ ತಂಗಿ ಇಬ್ರು ಇವಾಗ ಸಾಧಾರಣ ತುಂಬಾನೇ ದೂರ ಆಗಿದ್ರು. ಒಂದಿನ ಜಾನು ತುಂಬಾ ಬೇಜಾರು ಮಾಡ್ಕೊಂಡು ರೋಡ್ನಲ್ಲಿ ಹೋಗ್ತಾ ಇರ್ತಾಳೆ. ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಜಾನು ಅವ್ರನ್ನ ನೋಡಿ ಹಾಸ್ಪಿಟಲಿಗೆ ಸೇರಿಸ್ತಾಳೆ. ಮೇಡಮ್, ಐ ಆಮ್ ರಿಯಲಿ ಸಾರಿ. ನನ್ನಿಂದ ನಿಮಗೆ ತುಂಬ ತೊಂದರೆ ಆಗಿದೆ. ಆದರೂ ಕೂಡ ಇವತ್ತು ನನ್ನ ಜೀವ ಉಳಿಸಿದ್ರಿ. ತುಂಬ ಥ್ಯಾಂಕ್ಸ್ ಮೇಡಮ್. ಪರವಾಗಿಲ್ಲ. ಆದರೆ ನೀವು ಯಾಕೆ ಹಾಗೆ ಮಾಡಿದ್ರಿ ಅಂತ ನನಗಂತೂ ಇವಾಗಲೂ ಅರ್ಥ ಆಗಿಲ್ಲ. ಆದರೆ ನೀವು ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುವಾಗಲೂ ನಾನು ನೀವು ಮಾಡಿರೋ ದ್ರೋಹ ಆಗಲಿ ಮೋಸ ಆಗಲಿ ನೆನಪು ಮಾಡ್ಕೊಳ್ತಾ ಕೂರೋದು ಸರಿಯಲ್ಲ ಅನ್ನಿಸ್ತು. ನೀವಿವಾಗ ಸ್ವಲ್ಪ ಆರಾಮಿದ್ದೀರಾ ಅಲ್ವಾ? ನಾನಿನ್ನು ಹೊರಡ್ತೀನಿ. ಛೇ, ಇಷ್ಟು ಒಳ್ಳೆಯವ್ರಿಗೆ ನಾನು ಎಂಥ ಮೋಸ ಮಾಡಿಬಿಟ್ಟೆ. ಇಲ್ಲ, ಇವ್ರ ಮನೆಗೆ ಹೋಗಿ ಎಲ್ಲ ವಿಷಯನೂ ಹೇಳಿಬಿಡಬೇಕು. ಪಾಪ ಎಲ್ಲರೂ ಇವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಮೊದಲು ಹೋಗಿ ನಾನು ಆ ಕೆಲಸ ಮಾಡಬೇಕು. ನೀನು ಯಾಕೋ ಬಂದೆ ನಮ್ಮನೆಗೆ? ಜಾನು, ಮತ್ತೆ ಇವನ್ ಕರ್ಸಿದ್ಯಲ್ಲ, ಇನ್ನು ಏನೇ ಮಾಡಬೇಕು ಅಂದ್ಕೊಂಡಿದ್ಯಾ? ಅಯ್ಯೋ ದೇವ್ರೆ, ಇವನು ಯಾಕೆ ಬಂದ ಇಲ್ಲಿಗೆ? ಸರ್, ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅದೇನಂದರೆ, ಮೊನ್ನೆ ನಿಮ್ಮ ತಂಗಿ ಹೇಳಿದ್ದೆಲ್ಲ ನಿಜಾನೇ. ನಾನು ಅವ್ರ ಹತ್ರ ಮೇಡಮ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಈ ಅಡ್ರೆಸ್ ಹೀಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ತಿರುಗಿ ಆಮೇಲೆ ಲೆಫ್ಟ್ ಹೋಗಿ. ಅದು ಮೇಡಮ್, ನನಗೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಬಂದು ತೋರಿಸ್ತೀರಾ ನೀವೇ? ಸರಿ, ಬನ್ನಿ. ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಬಂದಿದ್ದು. ರಾಸ್ಕೆಲ್, ಮತ್ತ್ಯಾಕೋ ನನ್ನ ತಂಗಿ ಬಗ್ಗೆ ಸುಳ್ಳು ಹೇಳಿದೆ ನೀನು? ಅಯ್ಯಯ್ಯೋ, ಇವನಂತೂ ಇವಾಗ ಹೇಳೋದು ನಿಜ. ನಾನಂತೂ ಸಿಕ್ಕಾಕೊಂಡೆ. ಏನು ಮಾಡಲಿ ಇವಾಗ? ಕ್ಷಮಿಸಿ ಸರ್, ಅದು ನಾನು ಹೀಗೆ ಹೇಳಿದ್ರೆ 50,000 ಕೊಡ್ತೀನಿ ಅಂತ ಸುರೇಖಾ ಮೇಡಮ್ ಹೇಳಿದರು. ಕಾಲೇಜ್ ಟ್ರಿಪ್ಗೆ ದುಡ್ಡು ಕೊಟ್ಟು ಹೆಸರು ಬರ್ಸೋದಕ್ಕೂ ಇವರೇ ಹೇಳಿದ್ದು. ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿಮ್ಮ ತಂಗಿದು ಯಾವ ತಪ್ಪು ಇಲ್ಲ. ಸುರೇಖಾ, ನಿನ್ನ ಸ್ವಂತ ಮಗಳು ಅಂದ್ಕೊಂಡಿದ್ದೆ. ಆದರೆ ನೀನು ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲಮ್ಮ. ಛೇ, ಇವಾಗಲೇ ಹೀಗೆ ಮಾಡಿರೋ ನೀನು ಮುಂದೆ ಮದುವೆ ಆಗಿ ನಮ್ಮ ಮನೆಗೆ ಬಂದರೆ ಏನೆಲ್ಲ ಮಾಡಲ್ಲ. ಇವತ್ತಿಗೆ ನಿನ್ನ ಸಂಬಂಧ ಮುಗೀತು. ಮೊದಲು ಇಲ್ಲಿಂದ ಹೊರಟೋಗು. ಮದುವೆನೂ ಇಲ್ಲ, ಮುಂಜಿನೂ ಇಲ್ಲ. ಶ್ರೀಕಾಂತ್, ನನಗೆ ಕ್ಷಮಿಸ್ಬಿಡಿ. ಏನೋ ತಿಳಿದೇ ತಪ್ಪು ಮಾಡಿಬಿಟ್ಟೆ. ಇನ್ಯಾವತ್ತೂ ಈ ಥರ ಮಾಡಲ್ಲ. ನನಗೆ ಒಂದು ಚಾನ್ಸ್ ಕೊಡಿ. ನೋಡು, ಮೊದಲು ಇಲ್ಲಿಂದ ಹೊರಟೋಗು. ಇಲ್ಲ ಅಂದರೆ ನಾನೇ ಕುತ್ಕೆ ಹಿಡಿದು ಆಚೆ ದಬ್ತೀನಿ. ಅಣ್ಣ, ಪಾಪ ಏನೋ ತಿಳಿದೇ ತಪ್ಪು ಮಾಡಿದ್ದಾರೆ. ಇದೇ ತಪ್ಪನ್ನ ಮದುವೆ ಆದ್ಮೇಲೆ ಮಾಡಿದಿದ್ರೆ ಕ್ಷಮಿಸ್ತಾ ಇದ್ವಿ ತಾನೇ? ಪ್ಲೀಸ್ ಅಣ್ಣ, ಇದೊಂದು ಸಾರಿ ಕ್ಷಮಿಸ್ಬಿಡು. ಜಾನು, ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ಅತ್ತಿಗೆ ಅಂದರೆ ತಾಯಿ ಹಾಗೆ. ನಿನ್ನ ನನ್ನ ಮಗಳು ಅಂದ್ಕೊಬೇಕಿತ್ತು. ಆದರೆ ನಾನು ತಪ್ಪು ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಕಣೆ. ನನ್ನ ಕ್ಷಮಿಸ್ಬಿಡು. ಇನ್ಯಾವತ್ತೂ ಹೀಗೆ ಮಾಡಲ್ಲ. ನಿನ್ನ ನನ್ನ ಮಗಳ ಥರನೇ ನೋಡ್ಕೋತೀನಿ. ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ನನ್ನ ಕ್ಷಮಿಸ್ಬಿಡಮ್ಮ. ಕೊನೆಗೂ ಸುರೇಖನಿಗೆ ತಾನು ಏನು ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ. ಇದಾದ್ಮೇಲೆ ಅವಳು ಜಾನುನ ತನ್ನ ಸ್ವಂತ ಮಗಳಾಗೇನೆ ನೋಡ್ಕೊಳ್ತಾಳೆ. ಹಾಯ್ ಗಣೇಶ್, ಹಾಯ್ ತೇಜಸ್, ಹೇಗಿದ್ದೀರಾ? ಗಣೇಶ್ ಮತ್ತು ತೇಜಸ್ಗೆ ವಿಶ್ ಮಾಡೋಕೆ ಹೇಳಿದರು, ಬಟ್ ಯಾರು ಅಂತ ನೇಮ್ ಮೆನ್ಷನ್ ಮಾಡಿಲ್ಲ. ನಾನು ಅದಕ್ಕೆ ಅವ್ರ ಹೆಸರು ಮಾತ್ರ ಹೇಳ್ತಾ ಇದ್ದೀನಿ. ರಾಜು ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಮಗಂಗೆ ಹಾಯ್ ಹೇಳಿ ಅಂತ. ಹಾಯ್ ವೆಂಕಿ, ಹೇಗಿದ್ದೀರಾ?
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.